ಹೆಚ್ಚಿಗೆ ಭಾಷಣ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನನ್ನ ಅಂತರಾಳದಲ್ಲಿ ಇದ್ದಂಥದ್ದು ರಾಜಕೀಯ ಪ್ರವೇಶ ಮಾಡಿದಂಥ ದಿನ ನನ್ನ ಕ್ಷೇತ್ರದ ಜನದ ಋಣ ತೀರಿಸಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದೆ. ಅತಿ ಮುಖ್ಯವಾಗಿ ನನ್ನ ರೈತರನ್ನ ನನ್ನ ಅಂತರಾಳದಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ. ಅದಕ್ಕೆ ಕಾರಣ ವಿಶ್ವೇಶ್ವರನಗರದಲ್ಲಿ ಒಂದೇ ಒಂದು ಸಬ್ಸ್ಟೇಷನ್ ಇದ್ದಂಥದ್ದು. ಮಳೆ ಗಾಳಿ ಬೆಂದು ಯಾವ್ದಾದ್ರು ಗರಿ ಬಿದ್ದರೆ ಇಡೀ ರಾತ್ರಿ ಕರೆಂಟ್ ಇರ್ತಿರ್ಲಿಲ್ಲ. ನೆಕ್ಸ್ಟ್ ನಾವೇನಾದ್ರು ಹಸಿಗೆ ಮೇವು ತರಬೇಕು, ನೀರು ಹಾಯಿಸ್ಬೇಕು ಅಂದರೂ ಕರೆಂಟ್ ಇರ್ತಿರ್ಲಿಲ್ಲ. ಆ ಕಾರಣದಿಂದ ಹೋಬಳಿಗೆ ಮೂರು ಸಬ್ಸ್ಟೇಷನ್ ಗೊತ್ತಾಗ ನನ್ನ ಪಾಂಡವಪುರ ವಿಧಾನಸಭಾ ಕ್ಷೇತ್ರ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಆದಮೇಲೆ 12 ಸಬ್ಸ್ಟೇಷನ್ಗಳನ್ನು ಹೊಸ ಸ್ಟೇಷನ್ ಮಾಡುವಂಥದ್ದು ನನ್ನ ಹೈನುಗಾರಿಕೆಗೆ ಒತ್ತು ಕೊಡಬೇಕು. ನಿಮ್ಮ ಆಶೀರ್ವಾದದಿಂದ 2013ರಲ್ಲಿ ಸೋತೆ. ತಕ್ಷಣ ಅದೇ ವರ್ಷ ನನ್ನನ್ನು MP ಮಾಡಿ 2018ರಲ್ಲಿ MP ಇದ್ದಾಗೆ ಶಾಸಕನ ಮಾಡಿ ಮಂತ್ರಿ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಇಡೀ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅನ್ನೋ ಇಂಟೆನ್ಷನಲ್ಲಿ 6 ಲಿಫ್ಟ್ ಇರಿಗೇಷನ್ಗಳನ್ನ ಮಂಜೂರು ಮಾಡಿ ಕನ್ನಂಬಾಡಿ ಕಟ್ಟೆಯಿಂದ ಮುಂಭಾಗದಿಂದ ಮೇಲ್ಕೋಟೆಯ ಬಳಗಟ್ಟ ಸೇರಿದಾಗೆ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ನಿಮ್ಸಾಂಬ ದೇವಸ್ಥಾನದಿಂದ ಇಡೀ ದುದ್ದ ಹೋಗ್ಲಿಕ್ಕೆ ತುಂಬತಕ್ಕಂಥದ್ದು, ನಮ್ಮ ಸಾಧನಹಳ್ಳಿಯ ದೊಡ್ಡಹಳ್ಳಿಗೆ ಅಣೆಕಟ್ಟು ಮಾಡಿ ಅಲ್ಲಿಂದ ನಮ್ಮ ಬೆಟ್ಟಹಳ್ಳಿ ಪಂಚಾಯತಿಗೆ ತುಂಬಿಸ್ತಕ್ಕಂಥದ್ದು. ಇವತ್ತು ಬೇಬಿಗೆ ಆ ಭಾಗಕ್ಕೆ ಬೇಬಿ ಮೊಸರಳ್ಳಿಕ್ಕೆ ಅಣೆಕಟ್ಟು ಮಾಡಿ ತುಂಬಿಸುವಂಥದ್ದು. ಹಾಗೆ ನಮ್ಮ ಬೇವಲಕುಪ್ಪೆ ಹತ್ರ ಮಾಡಿ ನಮ್ಮ ಬಳೆಕೂತ ಆ ಭಾಗಕ್ಕೆ ನೀರು ತುಂಬಿಸುವಂಥದ್ದು. ವಿಶೇಷವಾಗಿ ಸುಂಕಾತಣ್ಣೂರಿನ ಹಳೇಬೀಡು ಪಂಚಾಯಿತಿ ಸೇರಿದಾಗೆ ಸುಂಕಾತಣ್ಣೂರು ಪಂಚಾಯಿತಿ ಸೇರಿದಾಗೆ ಆ ಭಾಗಕ್ಕೆ ಇವತ್ತು ವೀಸಿನಾಲೆ ವೇಸ್ಟ್ ವೇರಿಗೆ ಒಂದು ಅಣೆಕಟ್ಟು ಮಾಡಿ ಕನಗಮಡಿ ಹತ್ರ ನೀರು ತುಂಬಿಸುವಂಥದ್ದು. ಇದು ಹಲವಾರು ಕಾರ್ಯಕ್ರಮ ಕೊಟ್ಟಂಥದ್ದು. ನನ್ನ ರೈತರ ಬದುಕು ಹಸನಾಗಿರಬೇಕು ಅಂತದ್ದು. MLA ಗ್ರ್ಯಾಂಟನ್ನು ಡೈರಿ ಕಟ್ಟಡಕ್ಕೆ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶಾಸಕರ ಅನುದಾನದಿಂದ ನಮ್ಮ ಡೈರಿಗಳಿಗೆ ತಲಾ 5 ಲಕ್ಷ ಕೊಡುವಂಥ ಕೆಲಸ ಆಗಬೇಕು ಅಂಥೇಳಿ ನಾನು ಮೊದಲು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದಂಥದ್ದು. ಇವತ್ತು ಕುಮಾರಣ್ಣವರು, ಯಡಿಯೂರಪ್ಪ ಅವರು ಜೊತೆಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಹಾಯಧನ ಲೀಟ್ರಿಗೆ 5 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಪ್ರತಿ ತಿಂಗಳು ಜಮಾ ಆಗ್ತಾಯಿತ್ತು. ಇವತ್ತು ಎಷ್ಟು ತಿಂಗಳಾಗಿದೆ? 6-7 ತಿಂಗಳು ಆಗಿದೆ. ಈ ರೀತಿ ಬಹುತೇಕ ಮುಂದಿನ ದಿನದಲ್ಲಿ ಇನ್ನೂ ರೈತರ ಬಾಯಿಗೆ ಏನೇನು ಬೀಗ ಹಾಕ್ಬೋದೋ ಹಾಕುವಂಥ ಕೆಲಸ ಈ ಸರ್ಕಾರದಿಂದ ಆಗತ್ತೆ. ಇವತ್ತು ಈ ಅಭ್ಯರ್ಥಿ ನಮ್ಮ ಎದುರಾಳಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ನಮಗಿಂತ ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅವತ್ತು ನಮ್ಮ ಚಲೋಣನ ನಾವು ಕ್ಯಾಂಡಿಡೇಟ್ ಮಾಡಿದ್ವಿ, ಎಲ್ಲರೂ ಸೇರಿ ಪಕ್ಷ ತೀರ್ಮಾನ ಮಾಡಿದ್ವಿ. ಅವತ್ತು ಇವತ್ತು ಗಿರಿಗೌಡರು ಏನು ಹೇಳಿದ್ರು, ಅವತ್ತು ಎಲ್ಲಿ ದುಡ್ಡು ಇಸ್ಕೊಂಡು ಯಾರಿಗೆ ಸಹಾಯ ಮಾಡಿ ನಮ್ಮ ಚಲೋಣನ ಸೋಲಿಸಿದ್ರು. ಆ ಕಾರಣಕ್ಕೆ ಅವನು ನಾವು ಚಾಲೆಂಜ್ ತಗೊಂಡು ನಾವು DCC ಬ್ಯಾಂಕ್ ಡೈರೆಕ್ಟರ್ ಮಾಡಬೇಕಾಗಿ ಬಂತು. ಅದಾದಮೇಲೆ ಬಹುತೇಕ ನಾವೆಲ್ಲರೂ 100ಕ್ಕೆ 90 ಭಾಗ ನಮ್ಮ ಪಕ್ಷದ ಹಿರಿಯ ಮುಖಂಡರು ರಾಧಾಣ್ಣನ ಕ್ಯಾಂಡಿಡೇಟ್ ಮಾಡಬೇಕು ಅಂದರು ಲಾಸ್ಟ್ ಟೈಮ್. ಇಲ್ಲ ಆಗಲ್ಲ, ಬೇಡ ಬಿಟ್ಬಿಡಿ ಅಂಥೇಳಿ ನಾನೊಬ್ಬರೇ ಒಂದು ಕಡೆ, ನನ್ನೆಲ್ಲ ಮುಖಂಡರು ರಾಧಾಣ್ಣ ಕಡೆ. ಆದರೂ ಪಾಪ ಅವನ್ನ ನಾವು ಕ್ಯಾಂಡಿಡೇಟ್ ಮಾಡಿ ಮುನ್ಮೂಲ್ ಡೈರೆಕ್ಟ್ರ್ ಮಾಡಿದ್ವಿ. ಮುನ್ಮೂಲ್ ಡೈರೆಕ್ಟ್ರ್ ಆದಮೇಲೆ ಅಂಕಿಅಂಶ ತೆಗಿಬೇಕು ಅಂದರೆ ಒಂದು ಧರ್ಮ ಇದ್ದು ಅಂತ ಹೇಳಿದಾರೆಲ್ಲ ಬಂದರೆ ಬೇಕಾದ್ರೆ ಹೇಳ್ತಿದ್ದೆ ದೇವ್ರ ಮುಂದೆ, ಇದೇ ದೇವಸ್ಥಾನಕ್ಕೆ ಬರಲಿ, ಎಲ್ಲೆಲ್ಲಿ ಏನೇನು ಜಬರ್ದಸ್ತ್ ಮಾಡಿದೀಯಪ್ಪ ಅನ್ನೋದು ಬೇಕಾದ್ರೆ ನಾನು ಲೆಕ್ಕ ಕೊಡಬಲ್ಲ. ಅದರ ಅಗತ್ಯ ನನಗಿಲ್ಲ. ಇವತ್ತು ನಾನು ಕಳೆದ 2023 ಚುನಾವಣೆ ಆದಮೇಲೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೆ, ನಾನು ಬದುಕಿರೋ ತನಕ ನಾನು ಜನರ ಮಧ್ಯೆ ಕೆಲಸ ಮಾಡಿದ್ದೀನಪ್ಪ, ನಿಮ್ಮ ವ್ಯವಹಾರ ನೋಡಿ ಅಂತ ನನ್ನ ಮನೆ ಜನಕ್ಕೆ. ಆದರೂ ಈ ಸಲ ನನಗೇ ಗೊತ್ತಿಲ್ಲದಂಗೆ ನನ್ನೆಲ್ಲ ಮುಖಂಡರುಗಳು ಸೇರಿ ಶಿವಕುಮಾರ್ರವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ನನ್ನ ಬಾಯಿ ಕಟ್ಟಾಕೋದು. ಆದರೂ ಇವತ್ತು ನಿಮ್ಮೆಲ್ಲರ ಇಚ್ಛೆಯಂತೆ ಇವತ್ತು ಶಿವಕುಮಾರ್ ಅವ್ರನ್ನ ಅಭ್ಯರ್ಥಿ ಮಾಡ್ಕೊಂಡಿದ್ದೀರಿ. 100ಕ್ಕೆ 100 ಭಾಗ ಇವತ್ತು 124 ಏನು ನಮ್ಮ ಜನಪ್ರತಿನಿಧಿಗಳಿದ್ದೀರಿ, ಇವತ್ತು ನಮ್ಮ ಹಾಲು ಒಕ್ಕೂಟದ ಪ್ರತಿನಿಧಿಗಳಿದ್ದೀರಿ. ಇವತ್ತು 100ಕ್ಕೂ ಹೆಚ್ಚು ಇವತ್ತು ನಮ್ಮ NDA ಅಭ್ಯರ್ಥಿಗೆ ಮತ ಹಾಕಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ತಾವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ.
ಕಾರಣ ಆದರೂ ಇಷ್ಟೇ, ಮುಂದಿನ ದಿನಗಳಲ್ಲಿ ಬಹುತೇಕ ಅಲ್ಲಿ ಎಲ್ಲಿ ಏನು ಸಿಗುತ್ತೆ ಅಂತ ಹುಡುಕುವಂಥ ಗಿರಾಕಿ ಅಲ್ಲ ನಮ್ಮ ಅಭ್ಯರ್ಥಿ. ಇವತ್ತು ನಿಮ್ಮ ಮನೆ ಮಗನ ರೀತಿ ಯಾವುದೇ ವಿಚಾರ ಬರಲಿ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ನನ್ನೆಲ್ಲ ಮುಖಂಡರುಗಳು ಈಗಾಗಲೇ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಆ ಕಾರಣದಿಂದ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಭಾಳ 2ನೇ ತಾರೀಕಿಂತ ಭಾಳ ಎಲ್ಲ ಥರದ ಆಮಿಷಗಳನ್ನ ಕೊಡ್ತಾರೆ. 100ಕ್ಕೆ ನಮ್ಮ ಪಕ್ಷದ ಇವತ್ತು 100ಕ್ಕೆ 100 ಭಾಗ ಇವತ್ತು ನಾವು ಓಟ್ ಹಾಕುವಂಥ 80 ಭಾಗ ನಮ್ಮಲ್ಲಿ ನಮ್ಮ ಪರ ಇರ್ತಕ್ಕಂಥ ತಾವುಗಳು ಇನ್ನೂ ನಾನೆಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಇನ್ನೂ 10-20 ಓಟುಗಳನ್ನು ಹೆಚ್ಚಿಗೆ ಹಾಕ್ಸ್ಕೊಂಡು 100ಕ್ಕೂ ಹೆಚ್ಚು ಮತಗಳು ನಮ್ಮ NDA ಅಭ್ಯರ್ಥಿಗಳಿಗೆ ಬೀಳುವಂಥದ್ದು ಆಗಬೇಕು. ಆ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ಇವತ್ತು ತಾಯಿಗೆ ಪೂಜೆ ಸಲ್ಲಿಸಿ ಜಗನ್ಮಾತೆ ಇವತ್ತು ನಮಗೆ ಯಾವತ್ತೂ ಇಂಥ ಸಂದರ್ಭದಲ್ಲಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅವಳಿಗೆ ಹರಕೆ ಒಪ್ಪಿಸಿ ನಾವು ಪ್ರಸಾದವನ್ನು ಸೇವನೆ ಮಾಡುವಂಥ ಒಂದು ಪ್ರತೀತಿ. ಆ ಕಾರಣದಿಂದ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇದೇ ಬೆಂಬಲವನ್ನು 2ನೇ ತಾರೀಕು ನಮ್ಮ NDA ಅಭ್ಯರ್ಥಿಯಾದಂಥ ಶಿವಕುಮಾರ್ ಅವರಿಗೆ ನಿಮ್ಮ ಆಶೀರ್ವಾದ ಮಾಡಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಯಾವ್ಯಾವ ನಮ್ಮ ಡೈರಿಗಳ ಅಭಿವೃದ್ಧಿಗೆ ಹೇಳ್ತೀರೋ ಅದನ್ನು ನಿಮ್ಮ ಮನೆ ಮಕ್ಕಳ ರೀತಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ನಾನು ಜವಾಬ್ದಾರಿ ತರ್ತೇನೆ. ನಾವೆಲ್ಲ ಮುಖಂಡರುಗಳ ಜವಾಬ್ದಾರಿಯನ್ನು ಹೊರ್ತೀವಿ, ಆ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ